ಈ ಮಧ್ಯೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಭ್ರಷ್ಟಾಚಾರದ ಪರಂಪರೆ ಮುಂದುವರಿಯುತ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ನಿಂದ ಮೂಡ ಹಗರಣದವರೆಗೆ ಅಂತ ಟ್ವೀಟ್ ಮೂಲಕ ಕಾಂಗ್ರೆಸ್ ಅನ್ನ ಕುಟುಕಿದ್ದಾರೆ ಜೆಪಿ ನಡ್ಡಾ. ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದ ಇತಿಹಾಸ ದಾಖಲಿಸಿದೆ. ವೈಯಕ್ತಿಕ ಲಾಭಕ್ಕಾಗಿ ಜನರ ನಂಬಿಕೆಗೆ ದ್ರೋಹ ಬಗೆದಿದೆ. ಈ ನಿರ್ಧಾರವನ್ನ ಅಸಂವಿಧಾನಿಕ ಎನ್ನುವ ಬದಲು ಕಾಂಗ್ರೆಸ್ ತಾನು ಮಾಡಿದ ಕೆಲಸಗಳನ್ನ ನೋಡ್ಕೊಳ್ಳಿ ಅಂತ ಕುಟುಕಿದ್ದಾರೆ ಜೆಪಿ ನಡ್ಡಾ. ದಲಿತರು ಅಲ್ಪಸಂಖ್ಯಾತರ ರಕ್ಷಕರು ಅಂತ ಬಿಂಬಿಸಿಕೊಳ್ತಾ ಇದ್ರು. ಆದರೆ ಕಾಂಗ್ರೆಸ್ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ದಲಿತ ಕುಟುಂಬದ ಭೂಮಿಯನ್ನೇ ಕಸಿದುಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಬೂಟಾಟಿಕೆ, ಕುಟುಂಬ ರಾಜಕಾರಣಕ್ಕೆ ಇದು ಮತ್ತೊಂದು ನಿದರ್ಶನ ಅಂತ ಸಿದ್ದರಾಮಯ್ಯ ಅವರ ಹೆಸರನ್ನ ಹೇಳದೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ವಾಗ್ದಾಳಿ ಮಾಡಿದ್ದಾರೆ. ಟ್ವೀಟ್ ಮೂಲಕ ಕುಟುಕಿದ್ದಾರೆ ಕಾಂಗ್ರೆಸ್ ಅನ್ನ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಸಿಎಂ ವಿರುದ್ಧ ಅನುಮತಿ ಕೊಟ್ಟ ಬೆನ್ನಲ್ಲೇ ಬಿಜೆಪಿಗೆ ಇದು ಮತ್ತಷ್ಟು ದೊಡ್ಡ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಸಿಎಂ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಬಿಜೆಪಿ ನಾಯಕರು. ಈ ಮಧ್ಯೆ ಜೆಪಿ ನಡ್ಡಾ ಟ್ವೀಟ್ ಮೂಲಕ ಕಾಂಗ್ರೆಸ್ ನಡೆಯನ್ನ ಖಂಡಿಸಿದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟೀಸ್ ಲೆಗಸಿ ಆಫ್ ಕರಪ್ಷನ್ ಕಂಟಿನ್ಯೂಸ್ ಅಂತ ಕುಟುಕಿದ್ದಾರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ. ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಬಿರುಗಾಳಿ ಎದ್ದಿದೆ. ಅನುಮತಿ ಕೊಟ್ಟಂತಹ ರಾಜ್ಯಪಾಲರು ತಮ್ಮ ತವರಿಗೆ ಹೊರಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ಗೆ ತೆರಳಿದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ಇಂದೋರ್ನಲ್ಲಿ ಕಾರ್ಯಕ್ರಮ ಇತ್ತು. ಆ ನಿಮಿತ್ತ ಗವರ್ನರ್ ಪ್ರಯಾಣ ಬೆಳೆಸಿತ್ತು. ಒಂದು ಕಡೆ ಪ್ರಾಸಿಕ್ಯೂಷನ್ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಟ್ಟಿಗೆದ್ದಿದ್ದಾರೆ. ರಾಜ್ಯಪಾಲರ ಭೇಟಿಗೂ ಕೂಡ ಕೆಲ ಅಭಿಮಾನಿಗಳು ಮುಂದಾಗಿದ್ರು. ರಾಜಭವನ ಎದುರು ಹೈಡ್ರಾಮಾ ಕೂಡ ನಡೀತು. ಈ ಎಲ್ಲ ಭಾರೀ ಬೆಳವಣಿಗೆಗಳ ಮಧ್ಯೆ ಮಧ್ಯಪ್ರದೇಶಕ್ಕೆ ತೆರಳಿದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದು ರಾಜಭವನದಿಂದ ರಾಜ್ಯಪಾಲರು ಹೊರಟಂತಹ ಚಿತ್ರಣ. ಅವರ ತವರಿಗೆ ಮಧ್ಯಪ್ರದೇಶದ ಇಂದೋರ್ಗೆ ತೆರಳಿದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ಅಲ್ಲೊಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ನಿಮಿತ್ತ ತೆರಳಿದ್ದಾರೆ, ತವರಿಗೆ ಹೊರಟಿದ್ದಾರೆ ಗವರ್ನರ್. ರಾಜಭವನದಿಂದ ರಾಜ್ಯಪಾಲರು ಹೊರಟಂತಹ ಸಂದರ್ಭದ ಚಿತ್ರಣ ಇದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಅದಾದ ಬೆನ್ನಲ್ಲೇ ದೂರುದಾರರು ಬಂದು ಆ ಪತ್ರವನ್ನ ಪಡೆದು ತೆರಳಿದ್ರು ರಾಜಭವನದಿಂದ. ಅದಾಗ್ತಾ ಇದ್ದಂತೆ ಬಹಳ ದೊಡ್ಡ ಹೈಡ್ರಾಮಾ ನಡೀತು ರಾಜಭವನದ ಎದುರು. ಸಿದ್ದರಾಮಯ್ಯ ಅಭಿಮಾನಿಗಳು ಬಂದ್ರು, ರಾಜ್ಯಪಾಲರನ್ನು ಭೇಟಿ ಆಗ್ತೀವಿ ಅಂದ್ರು. ಅವರ ನಿರ್ಣಯವನ್ನ ಖಂಡಿಸಿದ್ರು, ಆಕ್ರೋಶ ಹೊರಹಾಕಿದ್ರು. ನಂತರ ಅವರನ್ನು ವಶಕ್ಕೂ ಪಡೆಯಲಾಯಿತು. ಇಷ್ಟೆಲ್ಲ ಹೈಡ್ರಾಮಾಗಳು ನಡೀತಾ ಇದೆ, ಬೆಳವಣಿಗೆಗಳಾಗ್ತಾ ಇದೆ, ರಾಜಕೀಯ ಸಂಚಲನ ಮೂಡಿಸ್ತಾ ಇದೆ. ಈ ಮಧ್ಯೆ ಒಂದು ಕಾರ್ಯಕ್ರಮದ ನಿಮಿತ್ತ ತಮ್ಮ ತವರಿಗೆ ಹೊರಟಿದ್ದಾರೆ ಗವರ್ನರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.